ಮಾಡ್ಬೋದು, ಕ್ರೆಷರ್ನರ್ ಎಲ್ಲಿಯಾದರೂ ಸೇಲ್ ಮಾಡ್ಬೋದು. ಈಗ ಗುತ್ತಿಗೆದಾರರು ಪ್ರೆಸ್ ಮೀಟ್ ಮಾಡಿದ್ರು ಬೆಂಗಳೂರಾಗ, ಕಳೆದ ಬಿಜೆಪಿ ಸರ್ಕಾರದಿಂದ ನಿಮ್ಮಲ್ಲಿ ಕಮಿಷನ್ ಜಾಸ್ತಿ ಆಗಿದೆ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ನಮ್ಮಲ್ಲಿ. ಅದಾಗಿರ್ತಕ್ಕಂಥದ್ದು ಏನು ಗೊತ್ತಾ, ಹಿಂದಿನ ಸರ್ಕಾರದವರು ಬಜೆಟ್ಗಿನ್ನು ಮೀರಿ ಅಪ್ರೂವಲ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಕಾಮಗಾರಿಗಳನ್ನು. ಬಜೆಟ್ಗಿನ್ನು ಮೀರಿ ಈಗೇನು ಅಭಿವೃದ್ಧಿಗೆ ಬಜೆಟ್ ಇರಬೇಕಾಗಿತ್ತು ಅದರ 3 ಪಟ್ಟು ಕಾಮಗಾರಿಗಳನ್ನು ಅಪ್ರೂವಲ್ ಮಾಡಿ ಹೋಗಿದ್ದಾರೆ. ಹಾಗಾಗಿ ಇವತ್ತು ಗುತ್ತಿಗೆದಾರಿಗೆ ಸಮಸ್ಯೆ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಅದನ್ನೆಲ್ಲರಿಗೂ ರೀ ಯಾಕೆ ಬಾಕಿ ಉಳಿದತ್ತಂದ್ರೆ ಸುಮಾರು ನನಗಿರ್ತಕ್ಕಂಥ ಮಾಹಿತಿ 2,52,000 ಕೋಟಿ ಕಾಮಗಾರಿ ಅಪ್ರೂವಲ್ ಮಾಡಿ ಹೋಗಿದ್ದಾರೆ 4 ವರ್ಷದಲ್ಲಿ. ಸೊ ಹಾಗಾಗಿ ಸಮಸ್ಯೆ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಅವರೆಲ್ಲರಿಗೂ ಕೂಡ ಕಾಮಗಾರಿ ಯಾರ್ಯಾರು ಪರಿಪೂರ್ಣ ಆಗಿದೆ ಅವ್ರು ಬಿಲ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥ ವಿಚಾರವಾಗಿ ಏನು ಇಲ್ಲಿ ಧರಣಿ ನಡೀತಾ ಇತ್ತು. ವಿಶೇಷವಾಗಿ ಅದು 9 ದಿವಸಗಳಿಂದ ಅಮರನಾಥ ಉಪವಾಸವನ್ನೇನು ನಮ್ಮ ನೀಲಪ್ಪ ಕಣಿಯವರು ಮಾಡಿದ್ದಾರೆ. ಅನೇಕ ಜನರು ಬೆಂಬಲವನ್ನು ಕೂಡ ಕೊಟ್ಟಿದ್ದೀರಿ. ಇದು ಪರಿಹಾರ ಆಗಬೇಕು. ಇದು ಪರ್ಯಾಯವಾಗಿ ಭೂಮಿ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವೇನು ಧರಣಿ ಮಾಡಿದೆ. ಅದಕ್ಕೆ ಇವತ್ತು ಜಿಲ್ಲೆಯಿಂದ ಮಾನ್ಯ ಅವರು ಇದಕ್ಕೆ ಬರೋದ್ರ ಮೂಲಕ ತಮ್ಮ ಅನೇಕ ವಿಚಾರಗಳನ್ನು ಕೂಡ ಕೇಳಿದೆ. ನಾನು ತಹಸೀಲ್ದಾರರು, PSI ಅವರು ಮತ್ತು ತಮ್ಮ ಸಂಘಟನೆ ಜೊತೆ ಈಗಾಗಲೇ ಮಾತನಾಡಿದ್ದೇವೆ. ಬೇರೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರ ಸಲಹೆ ಮೇರೆಗೆ ನಾನು ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ. ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನಾಡಿದ್ದೀವಿ. ಎಲ್ಲವನ್ನು ಕೂಡ ಬಹಿರಂಗವಾಗಿ ಮಾತನಾಡ್ತಕ್ಕಿಂತ ಏನು ಮಾತನಾಡಬೇಕು ಅನ್ನೋದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ನನಗೆ ಹೇಳಿದ್ರೆ, ನಾನು ಅವ್ರಿಗೆ ಹೇಳಿದ್ವಿ. ಆ ರೀತಿ ಕೆಲಸವನ್ನು ನಾನು ಮತ್ತು ನಮ್ಮ ಅಧಿಕಾರಿಗಳು ಖಂಡಿತವಾಗಿ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ಈ ಸಂದರ್ಭ ಕೊಡ್ತಾ, ಇವತ್ತು 9 ದಿವಸ ತಾವು ಉಪವಾಸ ಮಾಡಿದ್ದೀರಿ, ಅದನ್ನು ಈಗ ಅಂತ್ಯಗೊಳಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದಿರಿ. ನಾವು ಕೊಟ್ಟಿರ್ತಕ್ಕಂಥ ಮಾತಿಗೆ ಅವರು ಒಪ್ಪಿಗೆ ಸೂಚಿಸಿ ಇವತ್ತು ತಮ್ಮ ದಂಡಿನ ಅಂತ್ಯ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೇನೆ.